ಆಯ್ತು ಅಮ್ಮ ನಮಸ್ತೆ ಅಮ್ಮ. ಚೆನ್ನಾಗಿದೆಯಮ್ಮ. ನನ್ನ ಹೆಸರು ಮಹಾನ್ ಅಂತೇಳಿ ಸರ್. ಆನೇಕಲ್ ತಾಲೂಕಿಂದ ಅಖಿಲ ಕರ್ನಾಟಕ ಯುವ ಸಂಘದ ರಾಜ್ಯಾಧ್ಯಕ್ಷರು. ಸೊ ಇತ್ತೀಚೆಗೆ ಏನು ಈ ಘಟನೆ ನಡೆದಿತ್ತು ಅದನ್ನೆಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರು ಸರ್. ಒಂದು ವಾರದಿಂದ ಏನೋ ಒಂಥರ ಸಂಕಟ ಆಗಬೇಕು, ಭೇಟಿ ಮಾಡಬೇಕು ಅಂತ ಒಂದಷ್ಟು ಮಾಧ್ಯಮದ ಸ್ನೇಹಿತರ ಹತ್ರ ಅಡ್ರೆಸ್ ತಗೊಂಡು ಬಂದ್ವಿ. ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ರು. ರೇಣುಕಾಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತೇಳಿ ಆ ಸಿನಿಮಾಗೆ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ಹಣವನ್ನ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತೇಳಿ ಬಂದು ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ, ಅವ್ರು ಆಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ, ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಲವಂತವಾಗಿ ನಾವೇ ಬಂದು ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿ ನಮ್ಮ ಕೈಲಾದಂತಹ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ. ದಯಮಾಡಿ ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಸ್ವಾರ್ಥ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂತ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ರಾಜ್ಯದಾದ್ಯಂತ ಅಖಂಡ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹ ಧ್ರುವಣ್ಣ ಅಭಿಮಾನಿಗಳು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ತಾಲೂಕುಗಳಲ್ಲಿದ್ದಾರೆ. ಎಲ್ಲಾ ಅಭಿಮಾನಿಗಳು ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ, ಪರ ವಿರೋಧ ಅನ್ನೋದನ್ನ ಪಕ್ಕಕ್ಕಿಟ್ಟು ಇವತ್ತು ರೇಣುಕಾಸ್ವಾಮಿಯ ಕುಟುಂಬ ಇವತ್ತು ಕಷ್ಟದಲ್ಲಿದೆ. ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು, ನಿಮ್ ಕೈಲಾದಂತ ಸಹಾಯನ ನೀವು ಮಾಡಬೇಕು. ಸರ್ ನಮಸ್ಕಾರ ಸರ್. ಸರ್ ಸರ್ ಷಡಾಕ್ಷರ ಅಂತ ಹೇಳಿ ಸರ್ ಸರ್ ಅದೇ ತಾವೆಲ್ಲ ಬಹಳ ಇದು ಮಾಡಿ ಅದೇ ಇವರೆಲ್ಲ ಬಂದಿತ್ತು ಸರ್ ಅಭಿಮಾನಿಗಳು, ಅವರೆಲ್ಲ ಇದನ್ನು ಮಾಡಿ ತುಂಬಾ ಮಾಡ್ಕೊಂಡು ಸರ್ ಬಹಳ ಧನ್ಯವಾದಗಳು ಸರ್. ಸರ್ ಸರ್ ತಮ್ಮ ಆರೈಕೆ ಇದೆ ಸರ್. Good.